ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್. ನಾನು ಸುನೀತಾ. ದೀಪಾವಳಿಯ ವಿಶೇಷ ಬಾದುಷಾ ರೆಸಿಪಿಯನ್ನು ನಾನಿವತ್ತು ಈಸಿಯಾಗಿ ಹೇಗೆ ಮನೆಯಲ್ಲೇ ಮಾಡ್ಬೋದು ಅಂತ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ ಫುಡ್ ಕಲರ್, ಸೋಡಾ ಹಾಗೆ ಮೊಸರನ್ನು ನಾನು ಬಳಸದೆ ಈಸಿಯಾಗಿ ಸಿಂಪಲ್ಲಾಗಿ ನೀವು ಕೂಡ ಮನೆಯಲ್ಲೇ ದೀಪಾವಳಿ ಸ್ವೀಟ್ಸನ್ನು ಮಾಡ್ಕೋಬೋದು. ಅದನ್ನು ಇವಾಗ ಹೇಳ್ತೀನಿ. ಇವಾಗ ಒಂದು ದೊಡ್ಡ ಅಗಲವಾದ ಪರಾತಕ್ಕೆ ನಾನು 1 ಬೌಲ್ನಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಈ ಬೌಲಲ್ಲೇ 1 ಬೌಲ್ನಷ್ಟು, ಅದೇ ಬೌಲಲ್ಲೇ ಸೇಮ್ ಮೆಜರ್ಮೆಂಟಲ್ಲೇ ಅರ್ಧ ಬೌಲ್ನಷ್ಟು ನಾನು ಚಿರೋಟಿ ರವೆ ಅಂದರೆ ಸಣ್ಣ ರವೆ ಅಂತಾರಲ್ಲ ಅದನ್ನು ತೆಗೆದುಕೊಂಡಿದ್ದೀನಿ. ಇವಾಗ ಮೈದಾ ಮತ್ತು ಚಿರೋಟಿ ರವೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನಿಮಗೆ ಕೆಜಿ ಲೆಕ್ಕದಲ್ಲಿ ಅಳತೆಬೇಕಾದರೆ ಮೈದಾದ ಅರ್ಧದಷ್ಟು ನಾವು ಚಿರೋಟಿ ರವೆಯನ್ನು ತೆಗೆದುಕೊಳ್ಬೇಕು. ಇವಾಗ ಒಂದು 1/4 ಕಪ್ನಷ್ಟು ನಾನು ತುಪ್ಪವನ್ನು ಚೆನ್ನಾಗಿ ಬಿಸಿ ಮಾಡಿ ಈ ಮೈದಾ ಹಿಟ್ಟಿಗೆ ಹಾಕ್ತಿದ್ದೀನಿ. ನಿಮಗೆ ಅಳತೆಯಲ್ಲಿ ಬೇಕಾದರೆ 1/4 kgಯಷ್ಟು ಮೈದಾ, 100 ಗ್ರಾಮ್ನಷ್ಟು ಚಿರೋಟಿ ರವೆ, 50 ಗ್ರಾಮ್ನಷ್ಟು ತುಪ್ಪವನ್ನು ನಾನು ಬಿಸಿ ಮಾಡಿ ಇದಕ್ಕೆ ಹಾಕ್ತಿದ್ದೀನಿ. ಸ್ಪೂನಿನ ಸಹಾಯದಿಂದ ಬಿಸಿ ಇರುತ್ತಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ತಣ್ಣಗಾದ ಮೇಲೆ ನೀವು ಕೈಯಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಹೊರಗಡೆ ಅಂತ ತರುವಂಥ ಅವಶ್ಯಕತೆಯೇ ಇರೋದಿಲ್ಲ ಬಾದುಷಾ. ನೀವು ಅರ್ಧ ಗಂಟೆಯಲ್ಲಿ ಈ ಬಾದುಷಾ ರೆಸಿಪಿಯನ್ನು ಮಾಡಿ ಮುಗಿಸ್ಬೋದು. ನಾನು ಅದೇ ಬೌಲಲ್ಲಿ ಅರ್ಧ ಬೌಲ್ನಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ. ಆದರೆ ಸ್ವಲ್ಪ ನೀರನ್ನು ಹಾಕಿ ಈ ಹಿಟ್ಟನ್ನು ಚೆನ್ನಾಗಿ ನಾದ್ತಿದ್ದೀನಿ. ಎಲ್ಲ ಒಂದು ಸಲ ಹಾಕಿದರೆ ತುಂಬಾ ನೀರಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಹಾಕಿ ಈ ಹಿಟ್ಟನ್ನು ಹದವಾಗಿ ನಾವು ನಾದ್ಕೋಬೇಕು. ದೀಪಾವಳಿಯ ವಿಶೇಷ ಸ್ವೀಟ್ ರೆಸಿಪಿಯನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಶಂಕರಪಾಳೆ, ಚಕ್ಲಿ, ಕಜ್ಜಾಯ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡ್ಬೋದು. ಪ್ಲೇಲಿಸ್ಟಲ್ಲಿ ಸ್ವೀಟ್ಸ್ ರೆಸಿಪಿ ಅಂತ ಇದೆ, ನೀವು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ನೀರನ್ನು ಹಾಕಿ ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾದ್ತಿದ್ದೀನಿ. ತುಂಬಾ ಗಟ್ಟಿಯಾಗಿ ನೀವು ನಾದ್ಕೋಬಾರ್ದು. ಈ ಥರ ಚೆನ್ನಾಗಿ ನಾದಿದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಯಾವುದೇ ರೀತಿಯಾಗಿ ನಾನು ಮೊಸರನ್ನು, ಇಲ್ಲಿ ಫುಡ್ ಕಲರನ್ನು, ಸೋಡಾವನ್ನು ಬಳಸ್ತಿಲ್ಲ. ಈಸಿಯಾಗಿ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟಲ್ಲಿ ನಾನು ಈ ಬಾದುಷಾವನ್ನು ಮಾಡ್ತಿದ್ದೀನಿ. ಇವಾಗ ಒಂದು ಬಟ್ಟಲವನ್ನು ಅದಕ್ಕೆ ಮುಚ್ಚಿಟ್ಟು ನಾನು ಅರ್ಧ ಬಟ್ಟಲಷ್ಟು ನೀರನ್ನು ತೆಗೆದುಕೊಂಡರೆ ಅದರಲ್ಲಿ 1/4 ಬಟ್ಟಲಷ್ಟೇ ನೀರು ನಾದಲಿಕ್ಕೆ ಯೂಸ್ ಆಗಿದೆ. ಇವಾಗ ಗ್ಯಾಸ್ ಮೇಲೆ ನಾನು ಪಾತ್ರೆಯನ್ನಿಟ್ಟು ಅದಕ್ಕೆ 1 ಬೌಲ್ನಷ್ಟು ನೀರನ್ನು ಹಾಕಿದ್ದೀನಿ. ಅದೇ ಸೇಮ್ ಬೌಲಲ್ಲಿ ನಾನು 3/4 ಕಪ್ನಷ್ಟು ಸಕ್ಕರೆಯನ್ನು ಇದಕ್ಕೆ ಸೇರಿಸಿದ್ದೀನಿ. ನೀವು ಇನ್ನೂ ಸ್ವೀಟ್ ಜಾಸ್ತಿ ಬೇಕಾದರೆ 1 ಬೌಲ್ನಷ್ಟು ನೀವು ಸಕ್ಕರೆಯನ್ನು ಹಾಕ್ಬೋದು. ಇದು ಕರೆಕ್ಟಾಗಿ ಬರುತ್ತೆ ಸ್ವೀಟು. 1 ಬೌಲ್ ನೀರು, 3/4 ಕಪ್ನಷ್ಟು ಸಕ್ಕರೆ, ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿಟ್ಟು ಈ ಸಕ್ಕರೆ ಪಾಕವನ್ನು ನೀವು ಮಾಡ್ಕೋಬೇಕು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ದೀರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಇವಾಗ ಸಕ್ಕರೆ ಪಾಕ ರೆಡಿಯಾಗಿದೆ ನೋಡಿ. ಈ ಥರ ನಾವು ಕೈಯಲ್ಲಿ ಅಂಟಿಸಿದರೆ ಹಾಗೆ ಲೈಟಾಗಿ ಅಂಟ್ತಾ ಇರಬೇಕು. ಎಣ್ಣೆ ಬಿದ್ದಿರುತ್ತಲ್ಲ ಆ ಥರ ನೀವು ಇದು ಕಾಣಬೇಕು, ಗಟ್ಟಿಯಾಗಿ, ಜಾಸ್ತಿ ಗಟ್ಟಿ ಆಗಬಾರ್ದು. ಇವಾಗ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಈ ಸಕ್ಕರೆ ಪಾಕವನ್ನು ಆಫ್ ಮಾಡಿದ ಮೇಲೆ 4 ರಿಂದ 5 ಹನಿಯಷ್ಟು ನಾನು ನಿಂಬೆಹಣ್ಣು ರಸವನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಯಾಕಂದರೆ ಸ್ವೀಟ್ ಮೇಲೆ ಸಕ್ಕರೆ ಪಾಕ ಹಾಗೆ ಉಳಿಯೋದಿಲ್ಲ. ಸ್ವೀಟ್ ಮೇಲ್ಗಡೆ ವೈಟ್ ಆಗಿ ಹಾಗೆ ಉಳಿಯೋದಿಲ್ಲ. ಈ ನಿಂಬೆಹಣ್ಣು ಹಾಕೋದ್ರಿಂದ ಶೈನಿಂಗು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಪಾಕಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಇವಾಗ ನಾನು ಹಿಟ್ಟನ್ನು ತೆಗಿತಿದ್ದೀನಿ. ನೋಡಿ ಎಷ್ಟೊಂದು ಸ್ಮೂತಾಗಿ ಬಂದಿದೆ ಅಂತ. ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ನಾದ್ಕೊಂಡು ನಿಂಬೆಹಣ್ಣ ಗಾತ್ರದ ಉಳ್ಳೆಯನ್ನು ನಾವು ಮಾಡ್ಕೋಬೇಕು. ನೋಡಿ ಈ ಸೈಜನ್ನು ನಾನು ಉಳ್ಳೆಯನ್ನು ಮಾಡ್ತಿದ್ದೀನಿ. ಸುಮಾರು ಈ ಹಿಟ್ಟಲ್ಲಿ 16 ಉಂಡೆಗಳಾಗಿವೆ. ನೀವು 2 ಕಪ್ಪಷ್ಟು ತೊಗೊಂಡ್ರೆ ನಿಮಗೆ ಒಂದು 36 to 40 ಉಂಡೆಗಳಾಗಿ ಬರುತ್ತೆ. ಕೈಗೆ ಒಂಚೂರು ತುಪ್ಪವನ್ನು ಹಚ್ಚಿಕೊಂಡು ನಾನು ಈ ಬಾದುಷಾವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ. ಮಾಡೋದಂತೂ ತುಂಬಾ ಈಸಿ. ನೋಡಿ ಈ ಥರ ರೌಂಡ್ ಮಾಡಿ ಈ ಕೈಗಡೆ ಮೇಲ್ಗಡೆ ನಾವು ಈ ರೀತಿಯಾಗಿ ಎಡ್ಜಸ್ಸಿಗೆ ಪ್ರೆಸ್ ಮಾಡಿದರೆ ಬಾದುಷಾ ರೆಡಿಯಾಗುತ್ತೆ. ನೋಡಿ ಇಷ್ಟೇ, ತುಂಬಾ ಸಿಂಪಲ್ ಮಾಡೋದು. ನಾನು ಅದೇ ಥರ ಇನ್ನೊಂದು ಮಾಡಿ ತೋರಿಸ್ತೀನಿ. ನಿಮಗೆ ಹೋಲ್ ದೊಡ್ಡದು ಬೇಕಾದರೆ ಇನ್ನೊಂದು ಸ್ವಲ್ಪ ನೀವು ಮಾಡ್ಕೋಬೋದು. ಪ್ರತಿಯೊಂದು ಸಲನೂ ನಾವು
ತುಪ್ಪವನ್ನು ಕೈಗೆ ಹಚ್ಕೊಳಕ್ಕಾಗಲ್ಲ. ಹಾಗಾಗಿ ಎಲ್ಲ ಉಳ್ಳೆಗಳ ಮೇಲೆ ಒಂದೊಂದು ಹನಿ ನಾನು ತುಪ್ಪವನ್ನು ಹಾಕಿ ಇಟ್ಟಿದ್ದೀನಿ. ನೋಡಿ ಈ ಥರ ನಾವು ಉಂಡೆಯನ್ನು ಮಾಡಿ ಸ್ವಲ್ಪ ಕೈ ಮೇಲ್ಗಡೆ ತೊಗೊಂಬಂದು ಹಿಟ್ಟನ್ನು ಹಾಗೆ ಪ್ರೆಸ್ ಮಾಡ್ಕೋಬೇಕು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಉಂಡೆ. ಈ ರೀತಿ ಪ್ರೆಸ್ ಮಾಡಿದರೆ ಬಾದುಷಾ ಭಾಳನೇ ಚೆನ್ನಾಗಿ ಬರುತ್ತೆ. ಮಾಡೋದಂತೂ ತುಂಬಾ ಸಿಂಪಲ್. ನಿಮಗೆ ಹಾಗೆ ಆ ಥರ ಮಾಡೋಕ್ಕಾಗಲ್ಲ ಅಂದರೆ ಡೈರೆಕ್ಟಾಗಿ ನಾವು ಕೈಯಲ್ಲೇ ಮಾಡಿ ಅದನ್ನು ಕೂಡ ತೋರಿಸಿದ್ದೀನಿ. ಇವಾಗ ಒಂದು 7 ಬಾದುಷಾ ಆಗಿದೆ. ಇವಾಗ ಎಣ್ಣೆ ಲೈಟಾಗಿ ಬಿಸಿಯಾಗಿರಬೇಕು. ಎಣ್ಣೆ ಜಾಸ್ತಿ ಬಿಸಿಯಾಗಿರಬಾರ್ದು. ಒಂಚೂರು ಹಾಕಿ ನೋಡ್ತಿದ್ದೀನಿ. ನೋಡಿ ನಿಧಾನವಾಗಿ ಇಳ್ತಿದೆ. ಚೂರು ಹಿಟ್ಟನ್ನು ಹಾಕಿ ನಾನು ಎಣ್ಣೆಯಲ್ಲಿ ತೋರಿಸಿದ್ದೀನಿ. ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇವಾಗ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬಾದುಷಾವನ್ನು. ನಾನಿಲ್ಲಿ ಫಸ್ಟ್ ಬ್ಯಾಚಿಗೆ 7 ಬಾದುಷಾ ಆಗಿದೆ. ಅದನ್ನು ಕೂಡ ನಾನು ಇದಕ್ಕೆ ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಗ್ಯಾಸ್ ಫ್ಲೇಮನ್ನು ಕಡಿಮೆ ಉರಿಯಲ್ಲಿಟ್ಟು ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಬಾದುಷಾ ಎಣ್ಣೆಯಲ್ಲಿ ಮುಳುಗಬೇಕು. ಈ ಲೆವೆಲ್ಗೆ ನೀವು ಎಣ್ಣೆಯನ್ನು ಹಾಕಿ 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 4 ರಿಂದ 5 ನಿಮಿಷ ಟೈಮ್ ಇಡುತ್ತೆ ಒಂದು ಬ್ಯಾಚ್ ನೀವು ಬೇಯಿಸಲಿಕ್ಕೆ. ಹಾಗೆ ದೀಪಾವಳಿಯ ವಿಶೇಷ ಕಜ್ಜಾಯ ರೆಸಿಪಿ, ಚಕ್ಲಿ ರೆಸಿಪಿ, ಶಂಕರಪೋಳೆ ರೆಸಿಪಿ, ಹಾಗೆ ಬಾದುಷಾ ನಾನಿವತ್ತು ಮಾಡ್ತಿದ್ದೀನಲ್ಲ, ಈ ಎಲ್ಲ ರೆಸಿಪಿಗಳನ್ನು ನೀವು ಮಾಡಿ ದೀಪಾವಳಿಯನ್ನು ಆಚರಿಸಿ. ಇವಾಗ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ತಿರುವಿ ಹಾಕಬೇಕು. ಒಂದು ಕಡ್ಡಿಯ ಸಹಾಯದಿಂದ ನಾನು ತಿರುವಿ ಹಾಕ್ತಿದ್ದೀನಿ. ಯಾವುದೇ ರೀತಿಯಾಗಿ ನೀವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಬೇಡಿ. ಮೇಲ್ಗಡೆ ಎಲ್ಲ ಕೆಂಪಾಗುತ್ತೆ, ಒಳಗಡೆ ಹಿಟ್ಟಿಟ್ಟು ಹಾಗೆ ಉಳಿಯುತ್ತೆ. ಹಾಗೆ ಲೈಟ್ ಕಲರ್ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ನೀವು ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆಲ್ಲ ಈ ಎಲ್ಲ ಸ್ವೀಟು ನಿಮಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ನಾನಿವಾಗ ತೋರಿಸಿದ್ನಲ್ಲ, ಇದು ಗೋಲ್ಡನ್ ಕಲರ್ ಬಂದಿದೆ. ಇನ್ನೊಂಚೂರು ಹೀಟಾಗಿ ಫ್ರೈ ಆಗಬೇಕು. ಒಂದು 4 ರಿಂದ 5 ನಿಮಿಷ ಟೈಮ್ ಇಡುತ್ತೆ. ನೋಡಿ ಈ ಕಲರ್ ಬಂದ ಮೇಲೆ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಹೊರಗಡೆಯಿಂದ ತಂದು ತಿನ್ನುವಂಥ ಅವಶ್ಯಕತೆ ಇರೋದಿಲ್ಲ. ರುಚಿಯಾಗಿ ಮನೆಯಲ್ಲೇ ಹೆಲ್ದಿಯಾಗಿ ನೀವು ಮಾಡ್ಕೋಬೋದು. ಮತ್ತು ನಾನು 2ನೇ ಬ್ಯಾಚ್ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಫ್ರೈ ಮಾಡಲಿಕ್ಕೆ ಒಂದು ಬ್ಯಾಚ್ನಲ್ಲಿ ಹಾಕಿಟ್ಟು ಮತ್ತೆ ನೀವು ಉಳ್ಳೆಯನ್ನು ರೆಡಿ ಮಾಡ್ಕೋಬೋದು. ನಾನು ಇವಾಗ ಇದನ್ನು ಹಾಕಿ ಇವಾಗ ಪಾಕಕ್ಕೆ 2 ಬ್ಯಾಚ್ ಕರಿದ ಮೇಲೆ ನಾನು ಇದಕ್ಕೆ ಪಾಕಕ್ಕೆ ಹಾಕ್ತಿದ್ದೀನಿ. ಪಾಕ ಲೈಟಾಗಿ ಬಿಸಿಯಾಗಿರಬೇಕು. ನೋಡಿ ಎಲ್ಲ ಬಾದುಷಾವನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಉತ್ತರ ಕರ್ನಾಟಕದ ರೆಸಿಪಿಯನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಪ್ರಸಾದ ರೆಸಿಪಿ, ಫೆಸ್ಟಿವಲ್ ರೆಸಿಪಿ, ಸೀಸ್ನಲ್ ರೆಸಿಪಿ ಎಲ್ಲ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಈ ಥರ ನಾನು ಟರ್ನ್ ಮಾಡ್ತಿದ್ದೀನಿ. ಯಾಕಂದರೆ ಸಕ್ಕರೆ ಪಾಕ ತುಂಬಾ ಚೆನ್ನಾಗಿ ಹಿರ್ಕೊಳ್ಬೇಕು. ಬಾದುಷಾ ರೆಸಿಪಿಯನ್ನು ನಾನು ನೈಟ್ ಮಾಡಿ ಬೆಳಗ್ಗೆವರೆಗೂ ಪಾಕ ಇಂಗ್ಲಿಕ್ಕೆ ಹಾಗೆ ಇಟ್ಟಿದ್ದೆ. ನೀವು ಮಿನಿಮಮ್ ಏನಿಲ್ಲ ಅಂದರೂ ಒಂದು 2 ಅವರ್ಸ್ ಬಿಟ್ಟರೆ ಸಾಕು. ನೋಡಿ ನಾನಿವಾಗ ಬೆಳಗ್ಗೆ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಎಲ್ಲ ಪಾಕವನ್ನು ಚೆನ್ನಾಗಿ ಹಿರ್ಕೊಂಡಿದೆ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ತುಂಬಾ ಸಾಫ್ಟಾಗಿ ಬರುತ್ತೆ. ಒಂದು ಸಲ ಈ ಮೆಥಡ್ನಲ್ಲಿ ಫಾಲೋ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವುದೇ ಫುಡ್ ಕಲರನ್ನು ನಾನು ಬಳಸ್ತಾ ಇಲ್ಲ. ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಬಂದಿದೆ. ಮೇಲ್ಗಡೆ ಒಂದು ಸ್ವಲ್ಪ ಬಾದಾಮಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಮಕ್ಕಳಿಗಂತೂ ಈ ಥರ ಸ್ವೀಟ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ದೀಪಾವಳಿಗೆ ಈ ಥರನಾದ ಸ್ವೀಟನ್ನು ಮಾಡಿ ದೀಪಾವಳಿಯನ್ನು ಆಚರಿಸಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು.